Hello everyone, how are you all? ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಆ್ಯಕ್ಚುಲಿ ನಿಮಗೊಂದು ಸರ್ಪ್ರೈಸ್ ಇತ್ತು. ಎಲ್ಲರೂ ಕೇಳ್ತಿದ್ರಿ ಫಸ್ಟ್ ಪಿ ಯು ಸಿ ಯಾಕೆ ಸ್ಟಾರ್ಟ್ ಮಾಡ್ತಿಲ್ಲ ಅಂತೆ. ಬಿಕಾಸ್ ಯಾವಾಗ ನಾವು ಸೆಕೆಂಡ್ ಪಿ ಯು ಸಿ ಕ್ಲಾಸ್ ತೊಗೋತಿದ್ವಲ್ಲ ಅವಾಗ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಬರ್ತಿದ್ದಾರೆ. ಮತ್ತು ಮ್ಯಾಮ್ ಫಸ್ಟ್ ಪಿ ಯು ಸಿ ಯಾಕೆ ಕ್ಲಾಸಸ್ ತೊಗೋತಿಲ್ಲ ಅಂತೆ. ಅದ್ರ ಸಲುವಾಗಿ ಈ ವಾರ ನಿಮಗೆ ಫಸ್ಟ್ ಪಿ ಯು ಸಿಸ್ ಕಂಪ್ಲೀಟ್ ಮ್ಯಾರಥಾನ್ಸನ್ನು ಮಾಡ್ತೇವೆ. ಫಸ್ಟ್ ವಿಲ್ ಡೂ ವಿತ್ ದ ಕೆಮಿಸ್ಟ್ರಿ ಆ್ಯಂಡ್ ದೆನ್ ವಿತ್ ದ ಮ್ಯಾಥ್ಸ್ ಆ್ಯಂಡ್ ದೆನ್ ವಿತ್ ದ ಬಯಾಲಜಿ, ಆಯಿತಾ? ಸೊ ಈಗ ಯಾವ ಥರ ಟೈಮ್ ಟೇಬಲ್ ಇರುತ್ತೆ ಅದು ನಿಮಗೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಟೈಮ್ ಟೇಬಲ್ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಕೆಮಿಸ್ಟ್ರಿದಲ್ಲಿ ಹೇಗಪ್ಪ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅನ್ನೋದು. ಸೊ ಕೆಮಿಸ್ಟ್ರಿದಲ್ಲಿ ಆಲ್ಮೋಸ್ಟ್ 10 ಚಾಪ್ಟರ್ಸ್ ಇದೆ. ಅವೆಲ್ಲ ಚಾಪ್ಟರ್ಸ್ದು ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇನ್ಕ್ಲೂಡ್ ಮಾಡ್ತೇನೆ, ಪ್ಲಸ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೇನೆ, ಆಯಿತಾ? ಬಿಕಾಸ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆ ಕ್ವಶನ್ಸ್ ಅಟೆಂಡ್ ಮಾಡಲಿಕ್ಕೆ ಫುಲ್ ಈಸಿ ಆಗುತ್ತೆ. ಸೊ ಫಸ್ಟು ಫುಲ್ ಕಂಪ್ಲೀಟಾಗಿ ನಾವು ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತೇವೆ ಅಂತ ಅವನು ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಆ್ಯಕ್ಚುಲಿ ಮ್ಯಾಥ್ಸು ಮತ್ತು ಕೆಮಿಸ್ಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫಸ್ಟ್ ಪಿ ಯು ಸಿ ಸೀರೀಸು. ಸೊ ಎಲ್ಲರಿಗೆ ರೆಕಾರ್ಡಿಂಗ್ ಸಿಗ್ತಿರಬೇಕು. 30 ಮಿನಿಟ್ಸ್ ರೆಕಾರ್ಡಿಂಗ್ ಇದೆ. ಆದರೆ ರೆಕಾರ್ಡಿಂಗ್ ಸೆಷನ್ ಅಂದರೆ ವಿಡಿಯೋ ಸೆಷನಲ್ಲಿ ಇರುತ್ತೆ ಅದು. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೇವೆ ಅಪ್ಲೋಡ್ ಮಾಡಲಿಕ್ಕೆ. ಇವನ್ ಫಿಸಿಕ್ಸ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ಅದರಲ್ಲಿ ಹೋಗಿ ನೀವು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಕೋಬಹುದು ಅಕಸ್ಮಾತ್ ನಿಮಗೆ ಬೇಕಂದರೆ. ಬಟ್ ನಾವು ಫಸ್ಟ್ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದು ಆದ ತಕ್ಷಣ ವಿ ವಿಲ್ ಬಿ ಡೂಯಿಂಗ್ ರಿಗಾರ್ಡಿಂಗ್ ದ ಕ್ವಶನ್ಸ್. ಓಕೆ, ಸೊ ಫುಲ್ ಮ್ಯಾರಥಾನನ್ನು ಮಿಸ್ ಮಾಡದೆ ಅಟೆಂಡ್ ಆಗಿ ಎಲ್ಲರೂ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಫುಲ್ ಡೇ, ಆಲ್ಮೋಸ್ಟ್ ಫ್ರಮ್ 3 o'clock ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಸೊ 10 ಗಂಟೆ 9 ಗಂಟೆ ಆಗಲಿ ಫುಲ್ ಕಾನ್ಸೆಪ್ಟ್ಸು ಕ್ವಶನ್ಸು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಬಟ್ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಯು ಪೀಪಲ್ ವಿಲ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್, ದೆನ್ ಓನ್ಲಿ ಇಟ್ಸ್ ಪಾಸಿಬಲ್. Okay, so now I'm giving the mic to Vaishnavi ma'am. She will tell you about the mathematics also and even the timetable. She will explain it properly. Channa kunt keli, then only you will have a idea. Clear? ಆಲ್ ರೈಟ್. ಸೊ ಮಕ್ಕಳೇ, ರಿತಿಕಾ ಮ್ಯಾಮ್ ಇಷ್ಟ ತನಕ ಎಕ್ಸ್ಪ್ಲೇನ್ ಮಾಡಿದ್ರು. ಕೆಮಿಸ್ಟ್ರಿಯಲ್ಲಿ ಯಾವ್ಯಾವ ರೀತಿ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಏನೆಲ್ಲ ಕ್ವಶನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದ್ರು, ಹೌದಾ? ಸೊ ಈಗ ಕಮಿಂಗ್ ಟು ಮ್ಯಾಥಮೆಟಿಕ್ಸ್, ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ನೋಡಿ, ದಿಸ್ ಇಸ್ ಅವರ್ ಟೈಮ್ ಟೇಬಲ್. ಓಕೆ, ಸೊ ನೆಕ್ಸ್ಟ್ ವೀಕ್ ನಿಮಗೆ ಏನು ಈ ಒಂದು ಮ್ಯಾರಥಾನ್ ಶುರು ಆಗುತ್ತಲ್ಲ, ಅದರ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಅಂದರೆ, ಯು ಕ್ಯಾನ್ ಸಿ ಹಿಯರ್. ನಾನು ಸಬ್ಜೆಕ್ಟ್ ಹಾಕಿದ್ದೀನಿ, ಡೇಟ್ ಹಾಕಿದ್ದೀನಿ, ಟೈಮ್ ಹಾಕಿದ್ದೀನಿ, ಹಾಗೆ ಟೀಚರ್ಸ್ ನೇಮನ್ನು ಕೂಡ ಹಾಕಿದ್ದೀನಿ. ಓಕೆ, ಆಲ್ ರೈಟ್. ಸೊ ಈಗ ಮೊದಲನೇದಾಗಿ ಶುರು ಆಗೋದು ಮ್ಯಾಥಮೆಟಿಕ್ಸಿಂದ. ದಟ್ ಈಸ್ ಆನ್ 3rd February, ಹೌದಾ? ಯಾವತ್ತು? ಮಂಗಳವಾರ, ಟ್ಯೂಸ್ಡೇ ಆಗುತ್ತೆ. ಓಕೆ, ಸೊ 3rd February ನಾನು ಮ್ಯಾಥಮೆಟಿಕ್ಸನ್ನು ತಗೊಳ್ತೀನಿ 3 ಗಂಟೆಯಿಂದ. ಐ ಬಿಲೀವ್ ಎಲ್ಲರೂ ಕೂಡ ಅವೈಲೇಬಲ್ ಇರ್ತೀರಾ ಫಸ್ಟ್ PU ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಸ್ಟಡಿ ಹಾಲಿಡೇಸ್ ಇರಬಹುದು ನಿಮಗೆ, ಹೌದಾ? ಸೊ ನಾನು ತಗೊಳ್ತೀನಿ 3 ಗಂಟೆಗೆ. ಯಾವತ್ತು? 3ನೇ ತಾರೀಕು. ಓಕೆ, ಸೊ ಎಲ್ಲರೂ ಕೂಡ ಮರೀದೆ ಜಾಯ್ನ್ ಆಗಿ. ಅಂಡ್ ಅದಾದಮೇಲೆ ಇದು ಪಾರ್ಟ್ 1. ಆ್ಯಕ್ಚುಲಿ ನಾನೇನು 3ನೇ ತಾರೀಕು ತಗೊಳ್ತಿದ್ದೀನಲ್ಲ, ದಟ್ ಈಸ್ ಪಾರ್ಟ್ 1. ಅಂದರೆ ಪಾರ್ಟ್ 2 ಇದೆನಾ? ಖಂಡಿತ ಇದೆ. ಯಾವತ್ತು? ಸೊ ಮ್ಯಾಥಮೆಟಿಕ್ಸ್ ಮತ್ತೊಮ್ಮೆ ಇರುತ್ತೆ, ನೆಕ್ಸ್ಟ್ ಡೇನೇ ಇರುತ್ತೆ. ದಟ್ ಈಸ್ 4th February ಇರುತ್ತೆ, ವೆಡ್ನೆಸ್ಡೇ ಆಗುತ್ತೆ. 2 ಗಂಟೆಯಿಂದ ತಗೊಳ್ತೀನಿ. ಓಕೆ, ಸೊ 2 ಗಂಟೆಯಿಂದ ನಾನು ಲೈವಿಗೆ ಬಂದು ತಗೊಳ್ತೀನಿ. ಸೊ ಫಸ್ಟ್ ಡೇ 3 ಗಂಟೆಯಿಂದ, ಹಾಗೆ ಸೆಕೆಂಡ್ ಡೇ ಅಂದರೆ 4th February ನಾನು 2 ಗಂಟೆಯಿಂದ ಲೈವಿಗೆ ಬರ್ತೀನಿ. ಆಲ್ ರೈಟ್. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಇರ್ತಕ್ಕಂಥ ಕಂಪ್ಲೀಟ್ 14 ಚಾಪ್ಟರ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಅದ್ರ ಮೇಲೆ ಇರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, 5 marks, 6 marks, 4 marks, 3 marks, 2 marks, 1 mark ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ, ಮಾಡೆಲ್ ಪೇಪರ್ಗಳಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಆಲ್ ರೈಟ್, ಎಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೆಮಿಸ್ಟ್ರಿ ಇರುತ್ತೆ 5ನೇ ತಾರೀಕು. ಓಕೆ, ಎಸ್. ಸೊ 3 ಗಂಟೆಗೆ ರಿತಿಕಾ ಮ್ಯಾಮ್ ತಗೊಳ್ತಾರೆ. ಸೊ ಎಲ್ಲರೂ ಕೂಡ ಖಂಡಿತ ಈ ಒಂದು ಕೆಮಿಸ್ಟ್ರಿ ಲೈವ್ ಸೆಷನ್ಗೆ ಜಾಯಿನ್ ಆಗ್ತೀರಾ 5ನೇ ತಾರೀಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವತ್ತಾಗುತ್ತೆ? 5 ಅಂದರೆ ಇಟ್ ವಿಲ್ ಬಿ ಥರ್ಸ್ಡೇ. ಓಕೆ, ಇನ್ನು ಫ್ರೈಡೇ ಯಾವುದೇ ಲೈವ್ ಇಲ್ಲ. ಸ್ಯಾಟರ್ಡೇ 7ನೇ ತಾರೀಕು ಮತ್ತೆ ಕೆಮಿಸ್ಟ್ರಿ ಲೈವ್ ಇದೆ 3 ಗಂಟೆಯಿಂದ. ಅಗೇನ್ ರಿತಿಕಾ ಮ್ಯಾಮ್ ತಗೊಳ್ತಾರೆ. ಓಕೆ, ಸೊ ಇನ್ನು ಬಯಾಲಜಿ ಬಗ್ಗೆ ನಾನು ಹೇಳೋದಾದರೆ, ಬಯಾಲಜಿ ಬಸವರಾಜ್ ಸರಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಹಿ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಸೊ ಹಿ ಈಸ್ ಆಲ್ ರೈಟ್, ಬಟ್ ಹಿ ವಿಲ್ ಟೇಕ್ ಲಿಟಲ್ ಟೈಮ್. ಸೊ ಅವ್ರು ಬಂದ ತಕ್ಷಣ ಮತ್ತೆ ನಿಮಗೆ ಕಂಟಿನ್ಯೂ ಮಾಡ್ತಾರೆ ಈ ಒಂದು ಮ್ಯಾರಥಾನನ್ನು. ಓಕೆ, ನೋ ನೀಡ್ ಟು ವರಿ. ಹಿ ವಿಲ್ ಕಮ್. ಒನ್ಸ್ ಹಿ ಕಮ್, ಹಿ ವಿಲ್ ಕಂಟಿನ್ಯೂ ದ ಸೆಷನ್, ಲೈವ್ ಸೆಷನ್. ಓಕೆನಾ? ಆಲ್ ರೈಟ್. ಸೊ ಐ ಬಿಲೀವ್ ಎಲ್ಲರೂ ಕೂಡ ಈ ಒಂದು ಲೈವ್ ಸೆಷನ್ನ ಯೂಸ್ ಮಾಡ್ಕೊಳ್ತೀರಾ, ಹಾಗೆ ನಿಮ್ಮ ಒಂದು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ.
ಆಲ್ ರೈಟ್. ಸೊ ಕೀಪ್ ಪ್ರಾಕ್ಟೀಸಿಂಗ್. ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಥರೋ ಆದಷ್ಟು ಕೂಡ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಹೌದಾ? ಸೊ ಎಕ್ಸಾಮಲ್ಲಿ ನಾವು ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕಂದ್ರೆ ನಮಗೆ ಫಸ್ಟ್ ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಬರೋದು ಹೇಗೆ? ಪ್ರಾಕ್ಟೀಸ್ ಮಾಡೋದ್ರಿಂದ, ಕಲಿಯೋದ್ರಿಂದ, ಹೌದಾ? ಎಸ್. ಸೊ ಆಲ್ ರೈಟ್. ಸೊ ನಿಮಗೆ ಯಾವುದೇ ರೀತಿ ಭಯ ಬೇಡ. ಡೆಫಿನೆಟ್ಲಿ ವಿ ಆರ್ ವಿತ್ ಯು. ನೀವು ನಮಗೆ ಸಪೋರ್ಟ್ ಮಾಡಬೇಕು. ಸ್ವಲ್ಪ ಒಂದು 3-4 ದಿನದ ಮಟ್ಟಿಗೆ ಈ ಒಂದು ಲೈವ್ ಸೆಷನ್ ಸ್ವಲ್ಪ ಲಾಂಗ್ ಸೆಷನ್ಸ್ ಆಗಿರುತ್ತೆ. ಏಕೆಂದರೆ 1-2 ದಿನದಲ್ಲಿ ಕಂಪ್ಲೀಟ್ 1 ವರ್ಷದಲ್ಲಿ ಕಲ್ತಿರುವಂಥ ಕಾನ್ಸೆಪ್ಟ್ಗಳನ್ನು ಕ್ವಿಕ್ ಆಗಿ ನಾವು ಕಲಿಬೇಕು, ರಿವೈಸ್ ಮಾಡಬೇಕು ಅಂತಂದಾಗ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್, ಹೌದಾ? ಸೊ ನೀವೆಲ್ಲರೂ ಕೂಡ ಪೇಷನ್ಸ್ಫುಲ್ ಆಗಿ ಕುತ್ಕೊಂಡು ನಮ್ಮ ಜೊತೆಗೆ ಸಹಕಾರ ಕೊಟ್ಟು ಎಲ್ಲವನ್ನ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಎಲ್ಲರೂ ಕೂಡ 3ನೇ ತಾರೀಕು ನಮ್ಮ ಫಸ್ಟ್ ಮ್ಯಾರಥಾನ್ ಅನ್ನ ಜಾಯಿನ್ ಆಗೋಣ, ಎಲ್ಲರೂ ಅವತ್ತು ಸೇರೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮಕ್ಕಳೇ. ಟೇಕ್ ಕೇರ್ ಎವ್ರಿವನ್. ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.